ಮೊದಲನೇ ವಾರಗಳಲ್ಲಿ ದೈಜಿ ರಿಲೀಸ್ ಆಗುತ್ತೆ. ಆ ದೈಜಿ ಬಗ್ಗೆ ನನಗೆ ಬಹಳ ಖುಷಿ ಇದೆ. ಅದು ವೇ ಇಟ್ ಹಸ್ ಕಮ್ ಔಟ್. ಅದೊಂದು ಕಡೆ ಆಯ್ತು. ಇನ್ನೊಂದು ಕಡೆ ಯುವರ್ ಸಿನ್ಸಿಲಿ ರಾಮನ್ನ ಇನ್ನೊಂದು ಚಿತ್ರ ಮಾಡ್ತಾ ಇದ್ವಿ, ಗಣೇಶ್ ನಾನು ವಿಖ್ಯಾತ್ ಡೈರೆಕ್ಟ್ ಮಾಡ್ತಿದ್ದಾರೆ. ಅದರದ್ದು ಪೋಸ್ಟರ್ ರಿಲೀಸ್ ಆಯ್ತು. ಕೇಡಿ ಅತಿ ಶೀಘ್ರದ ರಿಲೀಸ್ ಆಗುತ್ತೆ. ಈ ತರ ಕೆಲಸದಲ್ಲಿ ಇರೋದೇ ನಮಗೆ ಖುಷಿ ಸರ್. ನಮಗೆ ಬರ್ತಿರೋ ದಿನ ಇವತ್ತು ಬೆಳಗ್ಗೆ ನಾನು ಬರ್ತಿರೋ ಬೆಳಗ್ಗೆ 5 ಗಂಟೆವರೆಗೂ ನಾನು ಮಹಾನಟಿ ಶೂಟಿಂಗ್ ಅಲ್ಲಿ ಇದೆ. ಸೊ ದಟ್ ಇಸ್ ದ ಥ್ರಿಲ್ ನಮಗೆ. ಡಿಸೆಂಬರ್ ಅಲ್ಲಿ ಬರುತ್ತೆ ಅಂದ್ರಿ ಸರ್. ಡಿಸೆಂಬರ್ ಅಲ್ಲಿ ಡಿಸೆಂಬರ್ ಅಂದ್ರೆ ಅದೇ ಕಾರಣಕ್ಕಾಗಿ ನಾವು ಡೇಟ್ ಅನೌನ್ಸ್ ಮಾಡಿಲ್ಲ. ನಾವು ರೆಡಿ ಇರ್ತೀವಿ, ನೋಡೋಣ ಏನೇನಾಗುತ್ತೆ ಅಂತ. ಅದಕ್ಕೆ ನಾವು ವಿಂಟರ್ ಕಮಿಂಗ್ ಅಂತ ಹಾಕಿದೀವಿ. ಅಂದ್ರೆ ಡಿಸೆಂಬರ್ ಜನವರಿಯಲ್ಲಿ ಯಾವ್ದು ಸೂಕ್ತವಾದ ಡೇಟ್ ಒಂದು ನೋಡ್ಕೊಂಡ್ ಬರ್ತೀವಿ ನಾವು. ಮನೆಯಿಂದ ಸಿಕ್ಕಂತ ಸ್ಪೆಷಲ್ ಗಿಫ್ಟ್ ಏನಾದ್ರು ಇದೆಯಾ ಸರ್ ನಿಮಗೆ? ಬೆಳಗಿಂದ ಕಾಯ್ತಿರೋರು ಮೀಟ್ ಮಾಡಬೇಕು ಆ ತರ ಆಗೋಗಿದೆ. ಇವತ್ತಿಗೆ ತುಂಬಾ ಲೇಟ್ ಆಗೋಯ್ತು ನಿನ್ನೆ ನೈಟು. ಬಟ್ ಈಗ ಹೋದ್ಮೇಲೆ ಮನೆಯವ್ರ ಜೊತೆ ಕಾಲ ಕಳೆದಿದೆ. ಸರ್ ಮಗಳಿಗೆ ಮದ್ವೆ ಆಗಿದೆ, ತಾತಗೀತ ಏನಾದ್ರು ಆಗ್ತಾ ಇದೆ? ಇಲ್ಲ, ನನ್ನ ಮಗಳು ಮದುವೆ ಆಗಿ ಆಲ್ಮೋಸ್ಟ್ 4 years ಆಗಿದೆ. ಈ ಯಂಗರ್ ಜನರೇಷನ್ ಅವರ ಥಿಂಕಿಂಗೇ ಬಹಳ ಭಿನ್ನವಾಗಿದೆ. ಅವ್ರ ಗಂಡ ಹೆಂಡತಿ ಒಬ್ರನ್ನ ಟ್ರೀಟ್ ಮಾಡೋ ರೀತಿ, ನಾನು ನನ್ನ ಹೆಂಡತಿ ಹೇಗಿದ್ವು ಅದನ್ನ ನೋಡುವಾಗ ಎಷ್ಟು ಒಬ್ರಿಗೆ ಗೌರವ ಕೊಡ್ತಾರೆ, ಎಷ್ಟು ಮನೆ ಕೆಲಸಗಳನ್ನ ಹಂಚ್ಕೊಂಡು ಮಾಡ್ತಾರೆ. ಇದ್ರಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ. ಅವರು ಪ್ರಪಂಚವನ್ನು ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಆ ಮೂಡಲ್ ಇದ್ದಾರೆ. ಹಾಗಾಗಿ ಸಹಜ ಪೇರೆಂಟ್ಸ್ ಕೇಳ್ತೀವಲ್ಲ, ನಾವು ರೆಗ್ಯುಲರ್ ಪೇರೆಂಟ್ಸ್ ಅಲ್ಲ, ಗೊತ್ತು, ನಾನೇ ರೆಗ್ಯುಲರ್ ವ್ಯಕ್ತಿ ಅಲ್ಲ. ಹಾಗಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಓಪನ್ ಮೈಂಡೆಡ್. ಎಲ್ಲರೂ ನನ್ನ ಮಗಳು ಮಾತ್ರ ಅಲ್ಲ ರೀ, ಲೈಫಲ್ಲಿ ಎಲ್ಲರೂ ಅವರು ಇಷ್ಟದ ಪ್ರಕಾರನೇ ವಿಷಯಗಳು ನಡೀಬೇಕು, ಎಲ್ಲ ವಿಷಯಗಳು. ಅದಕ್ಕೆ ನಾವು ಅಡ್ಡ ಬರಬಾರದು ಅನ್ನೋದೇ ನನ್ನ ಪಾಲಿಸಿ. ಸರ್ ನಿಮ್ಗೆ ಗೊತ್ತೇ ಇದೆ, ಸ್ಯಾಂಡಲ್ವುಡ್ ಅಂತ ಬಂದಾಗ ದರ್ಶನ್ ಅವರು ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಂಗೆ ಆಗ್ತಾ ಇಲ್ಲ, ವಿಷ ಕೊಟ್ಬಿಡಿ ನನಗೆ ಅಂತ ಜಡ್ಜ್ ಮುಂದೆ ತಮ್ಮ ಅಳಲ್ ತೋಡ್ಕೊಂಡಿದ್ದಾರೆ. ಬಿಸಿಲು ಕಾಣ್ತಿಲ್ಲ, ಕೈಯಲ್ಲೆಲ್ಲ ಫಂಗಸ್ ಬಂದಿದೆ ಅಂತ. ಇದನ್ನ ಕೇಳಿದ ತಕ್ಷಣ ಇವನ್ ನಾವೆಲ್ಲರೂ ಕೂಡ ಒಂದು ಕ್ಷಣ ಭಾವುಕರಾದ್ವಿ. ಸೊ ನಿಮಗೆ ಇಲ್ಲ, ಅದು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ನೀವು ಹೇಳೋದಲ್ಲ ಇಲ್ಲ, ನೀವು ಹೇಳೋದೆಲ್ಲ ಕೇಳಿದಾಗ ಒಬ್ಬ ಸಹ ಉದ್ಯೋಗಿ ನಮ್ಮ ಜೊತೆ ಕೆಲಸ ಮಾಡಿದವರು, ಅವ್ರ ಕೆಲಸ ನೋಡಿದೀವಿ, ಅವರು ತೊಂದರೆಲಿದ್ದಾರೆ, ಅವರಿಗೆ ಈ ಥರ ಫಿಸಿಕಲ್ ದೈಹಿಕವಾಗಿ ಸಮಸ್ಯೆಗಳಾಗ್ತಿದೆ ಅಂತ ಕೇಳಿದಾಗ ನೀವು ಸ್ಪಂದಿಸ್ತೀರಿ. ಆಕ್ಚುಲಿ ಆಸ್ ಅ ಹ್ಯೂಮನ್ ಬೀಯಿಂಗ್ ಸ್ಪಂದಿಸ್ತೀರಿ. ಬಟ್ ಕಾನೂನು ಅಂತ ಇದೆಯಲ್ಲ, ಹಾಗಾಗಿ ಕಾನೂನು ಪ್ರಕಾರನೇ ಎಲ್ಲ ವಿಷಯ ನಡಿಬೇಕಾಗುತ್ತೆ. ಅದರ ಪ್ರಕಾರ ವಿಷಯ ನಡೀಬೇಕು.